Welcome back to Encourage India AS. This is the second video in our KAS interview guidance program, that is Super 384 ಅಲ್ಲಿ ಇದು ಎರಡನೇ ವಿಡಿಯೋ ಆಗಿರುತ್ತೆ. ಸೊ ಈ ವಿಡಿಯೋ ಅಲ್ಲಿ ನಾನು ಫಸ್ಟ್ ವಿಡಿಯೋ ಅಲ್ಲಿ ಹೇಳ್ದಂಗೆ the subsequent videos will come on document verification, DAF and other related knowledge based videos like your district wise data ಆಗಿರ್ಬೋದು, ಕರ್ನಾಟಕ ಡೇಟಾ ಆಗಿರ್ಬೋದು, ಮತ್ತೆ ಇನ್ನು ಉಳಿದ ವಿಡಿಯೋಸ್ ಫಾಲೋಡ್ ಆಗಿ ಬರ್ತಾ ಇರುತ್ತೆ. So we'll start the second video in this series. Second video is completely related to the document verification process. ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಪ್ರಾಸೆಸ್ ಹೇಗೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಇದು ಮಾಹಿತಿ. ಫಸ್ಟ್ ಆಫ್ ಆಲ್ ಇವಾಗ ನಮ್ಗೆಲ್ರಿಗೂ ಗೊತ್ತಿದೆ, ಮೋಸ್ಟ್ ಪ್ರಾಬಬಲ್ ಡೇಟ್ ಆಫ್ ಇಂಟರ್ವ್ಯೂ ವಿಲ್ ಸ್ಟಾರ್ಟ್ ಫ್ರಮ್ 23rd ಆಫ್ ದಿಸ್ ಮಂತ್ ಅಂತ. ಸೊ ಸಬ್ಸಿಕ್ವೆಂಟ್ಲಿ ಪರ್ ಡೇ 45 ಮೆಂಬರ್ಸ್ 50 ಮೆಂಬರ್ಸ್ ಈ ತರ ನಡೀತಾನೆ ಇರುತ್ತೆ. ಸೊ ಮೋಸ್ಟ್ಲಿ 1.5 ಮಂತ್ ನಡೆಯುತ್ತೆ ಈ ಇಂಟರ್ವ್ಯೂ ಪ್ರಾಸೆಸ್. ಏನಕ್ಕಪ್ಪ 1.5 ಮಂತ್ ನಡೆಯುತ್ತೆ ಅಂತ ನೀವು ಏನು ತಲೆ ಕೆಡಿಸ್ಕೊಳೋ ನೆಸೆಸಿಟಿ ಏನಿಲ್ಲ. ದ ಓನ್ಲಿ ರೀಸನ್ ಇಸ್ 1152 ಜನಕ್ಕೆ ಇಂಟರ್ವ್ಯೂ ಮಾಡಬೇಕು. ಆ ರೀಸನ್ ಇಂದ ಸೊ ಕ್ವಾಲಿಟಿನ ಮೇಂಟೈನ್ ಮಾಡ್ಬೇಕಂತ ಹೇಳಿದ್ರೆ ಎಷ್ಟೊಂದು ಕಡಿಮೆ ಜನ ಇಂಟರ್ವ್ಯೂ ಮಾಡ್ತಾರೆ, ಅಷ್ಟೊಂದು ಒಳ್ಳೆ ಕ್ವಾಲಿಟಿ ಇಂಟರ್ವ್ಯೂ ಪ್ರೊಸೆಸ್ ನಡೆಯುತ್ತೆ. ಆ ಬೇಸಿಸ್ ಮೇಲೆ ಇದು 1.5 ಮಂತ್ ನಡೆಯುತ್ತೆ. ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳೋದು ಬಿಟ್ಟು ನಮ್ಮ ವಿಡಿಯೋಸ್ ಅನ್ನು ಫಾಲೋ ಮಾಡಿ ಮತ್ತೆ ನಿಮ್ಮ ಸೆಲ್ಫ್ ಪ್ರಿಪರೇಷನ್ ಮಾಡಿ, ಆದಷ್ಟು ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ಸೊ ಈ 3 ಸ್ಟೇಜಸ್ ಅನ್ನು ಮುಗಿಸ್ಕೊಳ್ಳಿ. ಒಂದು, ಡಾಕ್ಯುಮೆಂಟ್ ವೆರಿಫಿಕೇಶನ್ ವಿಡಿಯೋಸ್ ಅನ್ನು ನೋಡಿ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಳ್ಳಿ ನಿಮ್ಮ ಹತ್ರ. ಮತ್ತೆ ಸೆಕೆಂಡ್, ಡ್ಯಾಫ್ ಹ್ಯಾಕ್ ಫಿಲ್ ಮಾಡಬೇಕು ಅದ್ರ ಬಗ್ಗೆ ಮಾಹಿತಿ ಥರ್ಡ್ ವಿಡಿಯೋಲಿ ಬರುತ್ತೆ. ಮತ್ತೆ ಸಬ್ಸಿಕ್ವೆಂಟ್ಲಿ ಅದಾದ ಮೇಲೆ ನೀವು ಸ್ವಲ್ಪ ನಾಲೆಡ್ಜ್ ವಿಡಿಯೋಸ್, ನಾಲೆಡ್ಜ್ ಬೇಸ್ಡ್ ನಾವೇನ್ PDFs ಕೊಡ್ತೀವಿ ಅದರ ಮೇಲೆ ನೀವು ರಿಲೇ ಆಗ್ಬೋದು. ಯು ಕ್ಯಾನ್ ಟ್ರಸ್ಟ್ ಆನ್ ದೋಸ್ ವಿಡಿಯೋಸ್, ಯು ಕ್ಯಾನ್ ಯುಟಿಲೈಸ್ ದೋಸ್ ವಿಡಿಯೋಸ್ ಫಾರ್ ಯುವರ್ ಪ್ರಿಪರೇಷನ್. ಅಥವಾ ಅದಾದ ಮೇಲೆ ಫೋರ್ತ್ ಸ್ಟೇಜ್ ಏನು, ಮಾಕ್ ಟೆಸ್ಟ್ಗಳು ಕೊಡೋದು. ಸೊ ಇಟ್ ಈಸ್ ನಥಿಂಗ್ ಬಟ್ ಮಾಕ್ ಇಂಟರ್ವ್ಯೂಗಳು. ನೀವು ಈ ಫಸ್ಟ್ ನಾನು ಹೇಳ್ದಲ್ಲ 3 ಸ್ಟೆಪ್ಸ್ ಅನ್ನು ಮುಗಿಸಿದ ಮೇಲೆ ನೀವು ಮಾಕ್ ಟೆಸ್ಟ್ಗಳನ್ನ ಕೊಡಬೇಕು ಹೋಗ್ಬೇಕು, ಅಂದ್ರೆ ಮಾಕ್ ಇಂಟರ್ವ್ಯೂಗಳನ್ನ ಕೊಡಕ್ ಹೋಗ್ಬೇಕು. ಇದು ಮಾಡ್ದಿರಾನೆ ನೀವು ಡೈರೆಕ್ಟ್ ಆಗಿ ಮಾಕ್ ಇಂಟರ್ವ್ಯೂ ಕೊಡಕ್ ಹೋಗ್ತೀವಿ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಯು ವಿಲ್ ಗೆಟ್ ಫ್ಲಾಪ್ ದೇರ್. ಓಕೆ, ಸೊ ಡೋಂಟ್ ಗೆಟ್ ಪ್ಯಾನಿಕ್. ನೀವು ನಿಮ್ಮ ಇಂಟರ್ವ್ಯೂ ಚೆನ್ನಾಗಿ ಹೋಗ್ಬೇಕು, ಬ್ಯೂಟಿಫುಲ್ ಆಗಿ ಹೋಗ್ಬೇಕು ಅಂತ ಹೇಳಿದ್ರೆ ಈ 3 ಸ್ಟೇಜಸ್ ಅನ್ನ ಫಾಲೋ ಮಾಡಿ. ಫಸ್ಟ್ ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನ ರೆಡಿ ಮಾಡ್ಕೊಳ್ಳಿ. ಸೆಕೆಂಡ್, ಡ್ಯಾಫ್ ಹೆಂಗ್ ಫಿಲ್ ಅಪ್ ಮಾಡಬೇಕು ಅದ್ರ ಬಗ್ಗೆ ಸ್ವಲ್ಪ ನಾಲೆಡ್ಜ್ ತಗೊಳ್ಳಿ. ಮತ್ತೆ ಥರ್ಡ್, ನೀವು ಸ್ವಲ್ಪ ನಿಮ್ಮ ಎಫರ್ಟ್ಸ್ ಹಾಕಿ ಒಂದ್ ಸ್ವಲ್ಪ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ನಮ್ದು ಸಪೋರ್ಟ್ ಇರುತ್ತೆ. ಮತ್ತೆ ನಾವು ನಿಮ್ಗೆ PDFs ಕೊಡ್ತೀವಿ, ವಿಡಿಯೋಸ್ ಮಾಡ್ತೀವಿ. ಸೊ ಇದು 3 ಸ್ಟೇಜ್ ಆದ್ಮೇಲೆ ಫೋರ್ತ್ ಸ್ಟೇಜ್, ದೇರ್ ಆರ್ ಸೋ ಮೆನಿ ಬಿಗ್ ಇನ್ಸ್ಟಿಟ್ಯೂಟ್ಸ್ ಆರ್ ಕಂಡಕ್ಟಿಂಗ್ ಇಂಟರ್ವ್ಯೂ ಪ್ರೊಸೆಸಸ್. ಸೊ ಯು ಕ್ಯಾನ್ ಗೋ ಥ್ರೂ ದೆಮ್, ಆರ್ in fact if possible we will also conduct a mock interviews. Okay, let us start. ಫಸ್ಟ್ ಏನಿರುತ್ತೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಪ್ರಾಸೆಸ್ ಅಲ್ಲಿ ಅಂತ ಹೇಳಿದ್ರೆ ನಿಮಗೆ ಫಸ್ಟ್ ಕಾಲ್ ಲೆಟರ್ ಬರುತ್ತೆ. ಓಕೆ, ಇಲ್ಲಿ ನೋಡಿ, ನೀವು ವಿಡಿಯೋಲಿ ನೋಡೋ ತರ ಈ ತರ ಕಾಲ್ ಲೆಟರ್ ಇರುತ್ತೆ. ನಿಮ್ಗೆ ಯಾವ ದಿವಸ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ ಆ ಡೇಟ್ಸ್ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ, ಮತ್ತೆ ಟೈಮಿಂಗ್ ಸಹ ಮೆನ್ಷನ್ ಮಾಡಿರ್ತಾರೆ. ಓಕೆ, ಮತ್ತೆ ತಂಡ ಅಂತ ಹೇಳಿದ್ರೆ ದಿಸ್ ಇಸ್ ಪ್ಯಾನಲ್ ಯಾವ ಪ್ಯಾನಲ್ ನಿಮಗೆ ಅಲಾಟ್ ಮಾಡಿರ್ತಾರೆ ಅದರ ಡೀಟೇಲ್ಸ್ ಎಲ್ಲ ಇರುತ್ತೆ. ಸೊ ಇದನ್ನ ನೋಡ್ಕೊಳ್ಳಿ. ಇಫ್ ಯು ಡೋಂಟ್ ಗೆಟ್ ದಿಸ್ ಥ್ರೂ ಪೋಸ್ಟ್, ಇದು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನಿಮ್ ಕಾಲ್ ಲೆಟರ್ ಥ್ರೂ ಪೋಸ್ಟ್ ಮುಖಾಂತರನೇ ಕಳಿಸ್ತಾರೆ. ನಿಮ್ಗೆ ಇಮೇಲ್ ಆಗಿರ್ಬೋದು, ಅದರ ಆನ್ಲೈನ್ ನಾವು ತುಂಬಾ ಜನ ಇಮ್ಯಾಜಿನ್ ಮಾಡ್ತಿದ್ದೀರಾ ಹಾಗೆ ಕಳಿಸ್ತಾರೆ ಹೀಗೆ ಕಳಿಸ್ತಾರೆ ಅಂತ. ನೋ, ದೇ ವಿಲ್ ಡೂ ಅಂಡ್ ದೇ ವಿಲ್ ಸೆಂಡ್ ಇಟ್ ಥ್ರೂ ಓನ್ಲಿ ಸ್ಪೀಡ್ ಪೋಸ್ಟ್ ಅಲ್ಲಿ ಕಳಿಸ್ತಾರೆ. ಆದಷ್ಟು ಬೇಗ ನಿಮ್ಗೆ ತಲುಪುತ್ತೆ. ನಿಮ್ಮ ಅಡ್ರೆಸ್ ಏನಾದ್ರು ಪ್ರಾಬ್ಲಮ್ ಆಗಿ ಇನ್ನ ಅದರ್ ರೀಸನ್ಸ್ ಇಂದ ಏನಾದ್ರು ಡಿಲೇ ಆದ್ರೆ ಯು ಡೋಂಟ್ ನೀಡ್ ಟು ಬಿ ವರ್ರಿಡ್. ಇಫ್ ಯು ಡೋಂಟ್ ಗೆಟ್ ದಿಸ್ ಕಾಲ್ ಲೆಟರ್, ವಾಟ್ ಯು ಶುಡ್ ಹ್ಯಾವ್ ಟು ಡೂ ಅಂತ ಹೇಳಿದ್ರೆ ಈ ತರ ಒಂದು ಲೀಸ್ಟ್ ಬಿಡ್ತಾರೆ KPSC ವೆಬ್ಸೈಟ್ ಅಲ್ಲಿ. ಏನಂದ್ರೆ ನಿಮ್ಮ ಹೆಸರು, ನಿಮ್ಮ ರಿಜಿಸ್ಟ್ರೇಷನ್ ನಂಬರ್, ನಿಮ್ಮ ರೋಲ್ ನಂಬರ್, ದಿಸ್ ಇಸ್ ದ ರೋಲ್ ನಂಬರ್, ನಥಿಂಗ್ ಬಟ್ 1 2 3 4 ಇರುತ್ತದಲ್ಲ ಅದು, ಮತ್ತೆ ಅದ್ರ ಜೊತೆಗೆ ಯಾವ ಡೇಟ್ ಅಲ್ಲಿ ನಿಮ್ಗೆ ಇಂಟರ್ವ್ಯೂ ಇರುತ್ತೆ ಅದು, ಮತ್ತೆ ಯಾವ ಟೈಮಿಂಗ್ ಅಲ್ಲಿ ನಿಮ್ಗೆ ಇಂಟರ್ವ್ಯೂ ಇರುತ್ತೆ, ಮಾರ್ನಿಂಗ್ ಸೆಷನ್ ಇರುತ್ತಾ ಆರ್ ಆಫ್ಟರ್ನೂನ್ ಸೆಷನ್ ಇರುತ್ತಾ, ಇದ್ರ ಬಗ್ಗೆ ಈ ತರ ಒಂದು ನಿಮಗೆ ಏನು ನಿಮಗೆ ಅಲಾಟ್ ಮಾಡಿರ್ತಾರೆ ಇದನ್ನ ಪ್ರಿಂಟ್ಔಟ್ ತಗೊಳ್ಳಿ. ಒಂದ್ 2 ಸೆಟ್ ಪ್ರಿಂಟ್ಔಟ್ ತಗೊಳ್ಳಿ. ಇಫ್ ಯು ಡೋಂಟ್ ಗೆಟ್ ನಿಮ್ಗೆ ಈ ತರ ಏನಾದ್ರು ಕಾಲ್ ಲೆಟರ್ ಏನಾದ್ರು ಸಿಕ್ಕಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಏನು ಡೇಟ್ಸ್ ಮತ್ತೆ ನಿಮ್ಮ ಹೆಸರು ಮುಖಾಂತರ ನಿಮಗೆ ಏನು ಅನೌನ್ಸ್ ಮಾಡಿರ್ತಾರೆ ಯಾವ ಡೇಟ್ ಅಲ್ಲಿ ನಿಮಗೆ ಇಂಟರ್ವ್ಯೂ ಇರುತ್ತೆ ಅಂತ, ಆ ಶೀಟ್ ಅನ್ನ, ಆ ಕಾಪಿಯನ್ನ ಒಂದ್ 2 ಪ್ರಿಂಟ್ಔಟ್ಸ್ ತಗೊಂಡು ನೀವು ಹೋಗಿ. ಓಕೆ, ನೆಕ್ಸ್ಟ್ ಇದಾದ್ಮೇಲೆ ನಿಮ್ಗೆ ಯಾವ್ದೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಈ ವಿಡಿಯೋ ಮಾಡ್ತಿರೋ ಮೈನ್ ಪರ್ಪಸ್ ಅದೇ, ನಿಮ್ಗೆ ಡಾಕ್ಯುಮೆಂಟ್ಸ್ ನೀವು ಮೋಸ್ಟ್ಲಿ ಫ್ಯೂ ಆಫ್ ದ ಪೀಪಲ್
ಪೋಸ್ಟ್ ಗ್ರಾಜುಯೇಷನ್ ಮಾಡ್ತಾ ಇರ್ಬೋದು, PhD ಮಾಡ್ತಾ ಇರ್ಬೋದು, ಇಲ್ಲಾಂದ್ರೆ ಎಲ್ಲಾದ್ರೂ ವರ್ಕ್ ಮಾಡ್ತಾ ಇರ್ಬೋದು, ವರ್ಕ್ ಪ್ಲೇಸಲ್ಲಿ ನೀವು ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿರ್ಬೋದು. PhD ಮಾಡ್ಬೇಕಂದ್ರೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಲೇಬೇಕಾಗುತ್ತೆ, ನೀವು PG ಮಾಡ್ಬೇಕಂದ್ರೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಲೇಬೇಕಾಗುತ್ತೆ. ಸ್ವಲ್ಪ ಜನ ಡಿಗ್ರಿ ಆದ್ಮೇಲೆ LLB ಮಾಡ್ತಿರ್ತಾರೆ, ಅವರು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಸೊ ಅಂಥವರೆಲ್ಲ ಎಚ್ಚರಿಕೆ ವಹಿಸ್ಕೊಳ್ಳಿ. ಇವಾಗೆ ಸ್ವಲ್ಪ ವೇಕಪ್ ಫ್ರಮ್ ಯುವರ್ ಸ್ಲೀಪಿ ಮೋಡ್. ನಿಮ್ಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡಿ, ಇದರಲ್ಲಿ ನಾವು ನೋಡ್ದಂಗೆ ವಿದ್ಯಾರ್ಹತೆ ಅಂದ್ರೆ ಎಜುಕೇಶನ್ ರಿಲೇಟೆಡ್ ಡಾಕ್ಯುಮೆಂಟ್ಸ್, ಮತ್ತೆ ಡೇಟ್ ಆಫ್ ಬರ್ತ್ ಪ್ರೂಫ್ ಡಾಕ್ಯುಮೆಂಟ್ಸ್, ಮತ್ತೆ ಮೀಸಲಾತಿ ಪ್ರಮಾಣ ಪತ್ರಗಳು ಅಂದ್ರೆ ರಿಸರ್ವೇಶನ್ ರಿಲೇಟೆಡ್ ಡಾಕ್ಯುಮೆಂಟ್ಸ್, ಇದನ್ನೆಲ್ಲ ನೀವು ಇಟ್ಕೋಬೇಕು. ಅದನ್ನೆಲ್ಲ ನಾನು ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ. ಸೊ ನೋಟ್ ಡೌನ್ ಮಾಡ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಈ PDF ಅನ್ನ ನಾವು ನಮ್ಮ ಟೆಲಿಗ್ರಾಮ್ ಚಾನಲ್ ಹಾಕ್ತೀವಿ, ಹೋಗ್ಬಿಟ್ಟು ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಓಕೆ, ಲೆಟ್ ಸ್ಟಾರ್ಟ್. ಫಸ್ಟ್ ಮೊದಲನೇದಾಗಿ ನಿಮ್ ಪ್ರೂಫ್ ಆಫ್ ಅಡ್ರೆಸ್ ಅಲ್ಲಿ ನೀವು ಏನೇನು ತಗೊಂಡು ಹೋಗ್ಬೋದು ಅಂತ ಹೇಳಿದ್ರೆ, ಆಧಾರ್ ಕಾರ್ಡು ಇಲ್ಲ, ಪ್ಯಾನ್ ಕಾರ್ಡು ಇಲ್ಲ, ವೋಟರ್ ID. ಸೊ ನೀವು ಇದರಲ್ಲಿ ಯಾವ್ದಾದ್ರು ಒಂದು ತಗೊಂಡು ಹೋಗ್ಬೋದು, ಇಲ್ಲಾಂದ್ರೆ ಒಂದಕ್ಕನ್ನ ನೀವು ನಿಮ್ಮ ಹತ್ರ ಎರಡಿದ್ರೆ ಎರಡನ್ನೂ ತಗೋಗಿ, ಮೂರನ್ನು ತಗೊಂಡು ಹೋಗಿ, ನಥಿಂಗ್ ಟು ಬಿ ವರಿಡ್. ಬಟ್ ಒಂದಂತೂ ಮ್ಯಾಂಡೇಟರಿ ಇರಬೇಕು. ಸೊ ನೆಕ್ಸ್ಟ್ ಇದಾದ್ಮೇಲೆ SSLC ಮಾರ್ಕ್ಸ್ ಕಾರ್ಡ್. ನಿಮಗೆ ಫಸ್ಟ್ ನಿಮಗೆ ಇದು ಪ್ರೂಫ್ ಆಫ್ ಅಡ್ರೆಸ್ ಆದ್ಮೇಲೆ ನಿಮಗೆ ಬೇಕಾಗಿರೋದು ಏನು, ನಿಮ್ಮ ಎಜುಕೇಶನ್ ರಿಲೇಟೆಡ್ ಡಾಕ್ಯುಮೆಂಟ್ಸ್. ಅದರಲ್ಲಿ ಪ್ರೈಮರಿ ನಿಮಗೆ ಅಫಿಷಿಯಲ್ ಆಗಿ ನಿಮಗೆ ಗೌರ್ಮೆಂಟ್ ಕಡೆಯಿಂದ ಯಾವ ಎಕ್ಸಾಮ್ ಕಂಡಕ್ಟ್ ಮಾಡಿರ್ತಾರೆ, ನಿಮ್ಮ ಲೈಫಲ್ಲಿ ನೀವು ಪ್ರೈಮರಿ ಗೌರ್ಮೆಂಟ್ ಎಕ್ಸಾಮ್ ಯಾವ್ದು ಬರ್ದಿರ್ತೀರಾ ಅಂತ ಹೇಳಿದ್ರೆ ದಟ್ ಈಸ್ SSLC ಅಂದ್ರೆ 10ನೇ ಕ್ಲಾಸು 10th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡ್. ಸೊ ಫೈನಲ್ ಮಾರ್ಕ್ಸ್ ಕಾರ್ಡ್ ಅದನ್ನ ಎತ್ಕೊಂಡು ಹೋಗಿ ಅದು ಏನಕ್ಕೆ ಯೂಸ್ ಮಾಡ್ಕೊಂತಾರೆ ಅಂತ ಹೇಳಿದ್ರೆ, ನಿಮ್ಮ ಪ್ರೂಫ್ ಆಫ್ ನೇಮು ಮತ್ತೆ ಡೇಟ್ ಆಫ್ ಬರ್ತ್ ಪ್ರೂಫ್ಗೆ ಅದನ್ನು ಯೂಟಿಲೈಸ್ ಮಾಡ್ಕೊಂತಾರೆ. ನೆಕ್ಸ್ಟ್ ನಿಮ್ಮ PUC ಮಾರ್ಕ್ಸ್ ಕಾರ್ಡ್ ಒರಿಜಿನಲ್ ಆಗಿರಬೇಕು. ಇದೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಒರಿಜಿನಲ್ ಆಗಿರಬೇಕು. ಓಕೆ, ನೆಕ್ಸ್ಟ್ ಡಿಗ್ರಿ ಸರ್ಟಿಫಿಕೇಟ್ಸ್ ಏನೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಸರ್ ಅಂತ ಹೇಳಿದ್ರೆ, ಇಲ್ಲಿ ನಾನು ಮೆನ್ಷನ್ ಮಾಡಿದ್ದೇನೆ ಕ್ಲಿಯರ್ ಆಗಿ, ನೀವು ನೋಡಬಹುದು. ಸೆಮಿಸ್ಟರ್ ವೈಸ್ ಮಾರ್ಕ್ಸ್ ಕಾರ್ಡ್. ಇಫ್ ಯು ಆರ್ ಡೂಯಿಂಗ್ 3 years ಡಿಗ್ರಿ, ದೆನ್ ದೇರ್ ವಿಲ್ ಬಿ 6 semesters. ಇಫ್ ಯು ಆರ್ ಡೂಯಿಂಗ್ 4 years ಡಿಗ್ರಿ ಅಂದ್ರೆ 8 semesters. ಸೊ ಈ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ಸ್ ಮತ್ತೆ ನಿಮಗೆ PDC ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ, ಮತ್ತೆ ಕನ್ವೊಕೇಶನ್ ಸರ್ಟಿಫಿಕೇಟ್ ಆರ್ ಡಿಗ್ರಿ ಸರ್ಟಿಫಿಕೇಟ್ ಇದನ್ನು ತಗೊಂಡ್ ಬರಬೇಕು. ಮತ್ತೆ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಇಸ್ ಮ್ಯಾಂಡೇಟರಿ ಫಾರ್ ದೋಸ್ ರಿಕ್ವೈರ್ಡ್ ಫಾರ್ ದ ಕ್ಯಾಂಡಿಡೇಟ್ಸ್ ಹೂ ಆರ್ ಕ್ಲೈಮಿಂಗ್ ರಿಸರ್ವೇಶನ್. ಇವಾಗ ನಮ್ಮ ಕರ್ನಾಟಕದಲ್ಲಿ ನೀವು ನೋಡಿರ್ಬೋದು 2A 2B 3A 3B SC SCA SCB SCC ಅಂತಿದೆ, ಮತ್ತೆ ST ಇದೆ. ಸೊ ಇವ್ರಿಗೆ ನಿಮ್ಮ ಕ್ಯಾಟಗರಿಯ ನಿಮ್ಮ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ಸ್ ನೀವು ಪ್ರೊಡ್ಯೂಸ್ ಮಾಡಬೇಕಾಗಿರುತ್ತೆ. ಓಕೆ, ನೆಕ್ಸ್ಟ್ NOC ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್. ಯಾರು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ, ಯಾರು ಗೌರ್ಮೆಂಟ್ ಎಂಪ್ಲಾಯೀಸ್ ಇರ್ತಾರೆ ಅವ್ರು ಮಾತ್ರ ತಲೆ ಕೆಡಿಸ್ಕೊಳ್ಳಿ. ಬೇರೆಯವ್ರು ಏನೋ ಇದ್ರ ಬಗ್ಗೆ ತಲೆ ಬಿಸಿ ಮಾಡ್ಕೊಂಡು ನೆಸೆಸಿಟಿ ಇಲ್ಲ. ಗೌರ್ಮೆಂಟ್ ಎಂಪ್ಲಾಯೀಸ್ ಯಾರು ಇರ್ತಾರೆ, previously they used to get it when they apply for this post. ಲೈಕ್ ನಾವು 2024 ಮೋಸ್ಟ್ಲಿ ಫೆಬ್ರವರಿ 28ನೇ ತಾರೀಕು ನೋಟಿಫಿಕೇಶನ್ ಬಂದಿತ್ತು. ಅದಾದ್ಮೇಲೆ ಏನು ಅಪ್ಲಿಕೇಶನ್ ಹಾಕಿದ್ವಿ ಅವಾಗ ಅಪ್ಲೈ ಮಾಡಬೇಕಾಗಿತ್ತು ಫಾರ್ NOC ಇನ್ ಇಫ್ ಯು ಆರ್ ವರ್ಕಿಂಗ್ ಇನ್ ಎ ಗೌರ್ಮೆಂಟ್ ಸೆಕ್ಟರ್. ಬಟ್ ಆಸ್ ಆಫ್ ನೌ ದರ್ ಇಸ್ ನೋ ನೀಡ್ ಲೈಕ್ ದಟ್. ನಿಮಗೆ ಇದು ಇಂಟರ್ವ್ಯೂ ಡೇಟ್ಸ್ ಬಂದ ಮೇಲೆ ನೀವು NOC ಅಪ್ಲೈ ಮಾಡಿ ವಿತಿನ್ 1 month ನೀವು ಯಾವುದೇ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಿರಲಿ, ಲೈಕ್ ಇವಾಗ ನೀವು ಕಮರ್ಷಿಯಲ್ ಟ್ಯಾಕ್ಸ್ ಅಲ್ಲಿ ಆಸ್ ಎನ್ ಇನ್ಸ್ಪೆಕ್ಟರ್ ವರ್ಕ್ ಮಾಡ್ತಿರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ SI ಆಗಿ ವರ್ಕ್ ಮಾಡ್ತಿರ್ಬೋದು, ಇಲ್ಲ FDA SDA ಲೈಕ್ ವಿಲೇಜ್ ಅಕೌಂಟೆಂಟ್ ಆಗಿ ವರ್ಕ್ ಮಾಡ್ತಿರ್ಬೋದು. ಎಲ್ಲೇ ನೀವು ವರ್ಕ್ ಮಾಡಿ ಅಲ್ಲಿ ನೀವು ಅಪ್ಲೈ ಮಾಡಿದ್ರೆ ವಿತಿನ್ 1 month ದೇ ಶುಡ್ ಹ್ಯಾವ್ ಟು ಗಿವ್ ಯು ದ NOC. ಸೊ ದಟ್ ಈಸ್ ಮ್ಯಾಂಡೇಟರಿ. ಇಫ್ ದೇ ಡೋಂಟ್ ಗಿವ್ ಆಲ್ಸೋ ಇಟ್ ಈಸ್ ಬೌಂಡ್ ಟು ಬಿ ಆಸ್ ದೇ ಹ್ಯಾಡ್ ಗಿವೆನ್ ಅಂತ. ಓಕೆ, ಸೊ 30 days ಟೈಮ್ ಇರುತ್ತೆ. ಅವ್ರು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅವ್ರು ಕೊಟ್ಟಿದ್ದಾರೆ ಅಂತ ದಟ್ ಈಸ್ ಅಂಡರ್ಸ್ಟುಡ್. ಓಕೆ, ಲೆಟ್ ಅಸ್ ಗೋ ಟು ದ ಅದರ್ ಡಾಕ್ಯುಮೆಂಟ್ಸ್ ವಿಚ್ ಯು ನೀಡ್ ಅಂತ. ಅದರ್ ರಿಸರ್ವೇಶನ್ ನಿಮಗೆ ಏನಾದರೂ ಇವಾಗ HK ಸರ್ಟಿಫಿಕೇಟ್ ಬೇಕಾಗುತ್ತೆ. ನೀವು HK ರೀಜನ್ ರಿಸರ್ವೇಶನ್ ಏನಾದರೂ ಕ್ಲೈಮ್ ಮಾಡ್ತಿದ್ದೀರಾ ಅಂದ್ರೆ ರೂರಲ್ ಸರ್ಟಿಫಿಕೇಟ್ ನೆನಪಲ್ಲಿ ಇಟ್ಕೊಳ್ಳಿ. 1 to 10th ಸ್ಟ್ಯಾಂಡರ್ಡ್ ಯಾರು 1 to 10th ಸ್ಟ್ಯಾಂಡರ್ಡ್ ಕಂಟಿನ್ಯೂಸ್ ಆಗಿ ರೂರಲ್ ಏರಿಯಾಸ್ ಅಲ್ಲಿ ಲೈಕ್ ನೀವು ಯಾವುದೇ ಒಂದು ವಿಲೇಜ್ ಅಲ್ಲಿ ಓದಿರ್ಲಿ, ಬಟ್ 1 to 10th ಸ್ಟ್ಯಾಂಡರ್ಡ್ ಯು ಶುಡ್ ಹ್ಯಾವ್ ಟು ಬಿ ಸ್ಟಡಿಡ್ ಇನ್ ರೂರಲ್ ಏರಿಯಾಸ್. ನೀವು ಯಾವುದೇ ಸಪರೇಟ್ ವಿಲೇಜಸ್ ಅಲ್ಲಾದ್ರೂ ಓದಿರ್ಲಿ, ದಟ್ ಈಸ್ ನಾಟ್ ಎ ಬಿಗ್ ಕ್ವಶನ್. ಬಟ್ ರೂರಲ್ ಸರ್ಟಿಫಿಕೇಟ್ ನೀವು 1 to 10th ಮಾತ್ರ ರೂರಲ್ ಏರಿಯಾಸ್ ಅಲ್ಲಿ ಓದಿರಬೇಕು. ಸ್ವಲ್ಪ ಜನ ವಿಲೇಜ್ A ಅಲ್ಲಿ ಓದಿರ್ತಾರೆ 1 to 5, ಮತ್ತೆ 6 to 10 ವಿಲೇಜ್ B ಅಲ್ಲಿ ಓದಿರ್ತಾರೆ. ಸೊ ದೇ ಕ್ಯಾನ್ ಕ್ಲೈಮ್ ದಿಸ್ ರೂರಲ್ ರಿಸರ್ವೇಶನ್. ಬಟ್ ನೀವು ಈ 1 to 10th ಸ್ಟ್ಯಾಂಡರ್ಡ್ 1 year ಆದ್ರೂ ನೀವು ಬೇರೆ ಕಡೆ ಔಟ್ ಆಫ್ ವಿಲೇಜ್ ಏರಿಯಾ ಏನಾದ್ರು ಟೌನ್ ಸಿಟೀಸ್ ಅಲ್ಲಿ ಓದಿದ್ರೆ, ಸೊ ಯು ವಿಲ್ ಬಿ ಬಾರ್ಡ್ ಫ್ರಮ್ ಗೆಟಿಂಗ್ ದಿಸ್ ಸರ್ಟಿಫಿಕೇಟ್. ಓಕೆ, ನೆಕ್ಸ್ಟ್ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಸೇಮ್ ದ ರೂಲ್ ಅಪ್ಲೈಸ್. ಇಲ್ಲಿ ಏನು ರೂರಲ್ ಸರ್ಟಿಫಿಕೇಟ್ ಏನು ರೂಲ್ ಅಪ್ಲೈ ಆಗುತ್ತೆ, ಸೇಮ್ ರೂಲ್ ಅಪ್ಲೈ ಆಗುತ್ತೆ. ಯು ಶುಡ್ ಹ್ಯಾವ್ ಟು ಸ್ಟಡಿ ಫ್ರಮ್ ಸ್ಟ್ಯಾಂಡರ್ಡ್ 1 to 10 ಇನ್ ಕನ್ನಡ ಮೀಡಿಯಂ, ದೆನ್ ಓನ್ಲಿ ಯು ಆರ್ ಎಲಿಜಿಬಲ್ ಫಾರ್ ಗೆಟಿಂಗ್ ದಿಸ್ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್. ನೆಕ್ಸ್ಟ್ ಫಿಸಿಕಲಿ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್. ಸೊ ಅವರಿಗೆ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ ನಿಮ್ಮ ಸರ್ಟಿಫಿಕೇಟ್ ನೀವು ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಮತ್ತೆ ಫೋಟೋಗ್ರಾಫ್ಸ್, 4 ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ಸ್ ತಗೊಳ್ಳಿ.
ಮತ್ತೆ ಅಪ್ಲಿಕೇಶನ್ ಡಾಕ್ಯುಮೆಂಟ್ಸ್ ಏನೇನು ತಗೋಬೇಕಂದ್ರೆ ಅಪ್ಲಿಕೇಶನ್ ಫಾರ್ಮ್ ನೀವು ಯಾವಾಗ ಅಪ್ಲೈ ಮಾಡಿರ್ತೀರಾ ಅದ್ರದ್ದು ಅಪ್ಲಿಕೇಶನ್ ಫಾರ್ಮ್ ಮತ್ತೆ ಅದ್ರ ಜೊತೆಗೆ ಹಾಲ್ ಟಿಕೆಟ್ ಆರ್ ಅಡ್ಮಿಟ್ ಕಾರ್ಡ್ ನೀವು ತಗೋಬೇಕು. ಮತ್ತೆ ಇನ್ನು ಸ್ವಲ್ಪ ಇಂಪಾರ್ಟೆಂಟ್ ಟಿಪ್ಸು ನೀವು ನೆನಪಲ್ಲಿ ಇಟ್ಕೋಬೇಕಾಗಿರೋದೇನೆಂದ್ರೆ ಎಲ್ಲ ಡಾಕ್ಯುಮೆಂಟ್ಸು ಒರಿಜಿನಲ್ ತಗೊಂಡೋಗಿ ಅಲ್ಲಿ ಮತ್ತೆ ನೀವು ಜೆರಾಕ್ಸ್ ತಗೊಂಡೋಗ್ಬಿಟ್ಟು ಒರಿಜಿನಲ್ ಮರೆತು ಬಂದೆ ಈ ತರ ಕಥೆಗಳು ಯಾರು ಕೇಳೋದಿಲ್ಲ. ನಿಮಗೆ ಇದೆಲ್ಲ ಡಾಕ್ಯುಮೆಂಟ್ಸ್ ಇದಾವಲ್ಲ ಫ್ರಮ್ 1 to 10 ಇದರಲ್ಲಿ ಯಾವುದೇ ಒಂದು ಮಿಸ್ ಆದ್ರೂ ಯು ವಿಲ್ ಬಿ ಡಿಸ್ಕ್ವಾಲಿಫೈಡ್. ಔಟ್ ರೈಟ್ಲಿ ನಿಮಗೆ ಅಲ್ಲಿ ಯಾವುದೇ ಒಂದು ರೀಸನ್ ಅಕ್ಸೆಪ್ಟ್ ಮಾಡೋದಿಲ್ಲ. ಸೊ ಇಟ್ ಈಸ್ ವೆರಿ ಕ್ರೂಷಿಯಲ್ ಪಾಯಿಂಟ್. ವಿಡಿಯೋ ಸಣ್ಣದಾಗಿರ್ಲಿ ದೊಡ್ಡದಾಗಿರ್ಲಿ, ಬಟ್ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋ ಇನ್ ಅವರ್ ಎಂಟೈರ್ KS Super 384 ಇಂಟರ್ವ್ಯೂ ಗೈಡೆನ್ಸ್ ಪ್ರೋಗ್ರಾಮ್ ಅಲ್ಲಿ. ಸೊ ಒರಿಜಿನಲ್ ಡಾಕ್ಯುಮೆಂಟ್ಸ್ ತಗೊಂಡೋಗಿ 2 sets ಆಫ್ ಫೋಟೋ ಕಾಪೀಸ್ ಅಂದ್ರೆ ಜೆರಾಕ್ಸ್ ಸೆಟ್ಸ್ ಅನ್ನು ತಗೊಂಡೋಗಿ ಅದನ್ನ ಸೆಲ್ಫ್ ಅಟೆಸ್ಟ್ ಮಾಡ್ಕೊಳ್ಳಿ. ಅಂದ್ರೆ ನಿಮ್ಮ ಸೈನ್, ಇವಾಗ ನಿಮ್ಮ ಹೆಸರು ಲಕ್ಷ್ಮಿ ಇದ್ರೆ ಲಕ್ಷ್ಮಿ ಅಂತ ಅದ್ರ ಮೇಲೆ ನೀವು ಏನು ಸೈನ್ ಮಾಡ್ತೀರಾ ಆ ಸೈನು ನಿಮ್ಮ ಡಾಕ್ಯುಮೆಂಟ್ ಮೇಲೆ ಸೈನ್ ಮಾಡ್ಕೊಳ್ಳಿ ಎಲ್ಲಾದ್ರೂ ಸೈಡ್ ಅಲ್ಲಿ. ಸೊ ಇದು ಡಾಕ್ಯುಮೆಂಟ್ಸ್ ಅಂತ ಹೇಳಿದ್ರೆ ಈ ತರ ಇರುತ್ತಲ್ಲ, ಇಲ್ಲೆಲ್ಲಾದ್ರೂ ಯು ಶುಡ್ ಹ್ಯಾವ್ ಟು ಸೈನ್. ಓಕೆ, ನೆಕ್ಸ್ಟ್ ಅರೇಂಜ್ ಡಾಕ್ಯುಮೆಂಟ್ಸ್ ಇನ್ ದ ಸೇಮ್ ಆರ್ಡರ್ ಆಸ್ ದ ಚೆಕ್ ಲಿಸ್ಟ್. ನಿಮಗೆ ಇವಾಗ ನಾನು ಹೇಳಿದ್ನಲ್ಲ ಆಲ್ರೆಡಿ ತೋರಿಸಿದ್ದೀನಿ ಡಾಕ್ಯುಮೆಂಟ್ಸ್ ಏನೇನು ಕೇಳಿದಾರೆ ಅಂತ. ಸ್ಟಾರ್ಟಿಂಗ್ ಅಲ್ಲಿ ಏನು ಕೇಳಿದ್ರು, ಅಡ್ರೆಸ್ ಪ್ರೂಫ್ ಕೇಳಿದ್ರು, ಮತ್ತೆ ಎಜುಕೇಶನ್ ಕ್ವಾಲಿಫಿಕೇಶನ್ ಕೇಳಿದ್ರು, ಮತ್ತೆ ರಿಸರ್ವೇಷನ್ ಕೇಳಿದ್ರು. ಇದೇ ಚೆಕ್ ಲಿಸ್ಟ್ ತರ ನಿಮ್ಮ ಏನು ಫೋಟೋ ಕಾಪೀಸ್ ಇರುತ್ತೆ ಅದನ್ನ ಮತ್ತೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅದೇ ಪ್ರಕಾರ ಚೆಕ್ ಲಿಸ್ಟ್ ಪ್ರಕಾರ ಅರೇಂಜ್ ಮಾಡ್ಕೊಳ್ಳಿ. ಮತ್ತೆ ರೀಚ್ ಅರ್ಲಿ ಆನ್ ದ ಡೇ ಆಫ್ ದ ಇಂಟರ್ವ್ಯೂ ವೆರಿಫಿಕೇಶನ್, ಡಾಕ್ಯುಮೆಂಟ್ ವೆರಿಫಿಕೇಶನ್ ಏನಿರುತ್ತೆ ಸ್ವಲ್ಪ ಬೇಗ ಹೋಗಿ. ಸೊ these and all the things you should have to remember while going to the document verification. Document verification on the same day of interview ನಡೆಯುತ್ತೆ, separate days ಅಲ್ಲಿ ನಡೆಯೋದಿಲ್ಲ. ಇದೊಂದು ಪಾಯಿಂಟ್ ನೆನಪಲ್ಲಿ ಇಟ್ಕೊಳ್ಳಿ. So guys, all the best. So let us meet in our next video. Thank you and don't forget to subscribe. Thank you.